ನಮಸ್ಕಾರ ವಿದ್ಯಾರ್ಥಿಗಳೇ. ಸೊ ಎಲ್ಲರಿಗೂ ಕೂಡ KCET ಆಸ್ಪಿರೆಂಟ್ಸ್ ಅಂಡ್ ನೀಟ್ ಆಸ್ಪಿರೆಂಟ್ ಸ್ಟೂಡೆಂಟ್ ಗೆ ಮತ್ತೊಂದು ಇಂಪಾರ್ಟೆಂಟ್ ವಿಡಿಯೋಗೆ ಸುಸ್ವಾಗತ. ಓಕೆ, ಸೊ ನಿಮ್ಗೆ ಗೊತ್ತಿರುವಾಗಿ ಏನೆಲ್ಲ ನಡೀತಾ ಇದೆ ಸದ್ಯಕ್ಕೆ ಅಂತಂದ್ರೆ KCET ರಿಸಲ್ಟ್ ಬಗ್ಗೆ ಜಾಸ್ತಿ ಕೇಳ್ತಿದಾರ. ಸೊ ಮಾತಾಡ್ತೀನಿ, ಅದೇ ಯಾಕೆ ಡಿಲೇ ಆಗಿದೆ, ಯಾಕೆ ರಿಸಲ್ಟ್ ಯಾವತ್ತು ಬರುತ್ತೆ ಡೇಟ್ ಕೂಡ ಹೇಳ್ಬಿಡ್ತೀನಿ ಇದೇ ಒಂದು ವಿಡಿಯೋದಲ್ಲಿ. ಸರಿ, ಸೊ ಆಲ್ಮೋಸ್ಟ್ ಓಕೆ ಅಂದ್ರೆ ಇದೇ ಒಂದು 90% ಡೇಟ್ಗೆ ಬರೋ ಚಾನ್ಸಸ್ ಇದೆ. ಓಕೆ, ಅದೇ ಬರ್ತದೆ. ಯಾಕೆಂತ ಕೂಡ ಹೇಳ್ತೀನಿ. ಈಗ ಮೊದಲು ಯಾರೆಲ್ಲ ಇನ್ನೂ ಕೂಡ ನಮ್ಮ ಒಂದು ಕೇದವ್ರು ನಡೆಸ್ತಕ್ಕಂಥ ಮಂಥನ ಕಾರ್ಯಕ್ರಮ ಏನಿದೆ ಅದಕ್ಕೆ ಇನ್ನೂ ಕೂಡ ಪಾರ್ಟಿಸಿಪೇಟ್ ಯಾರೆಲ್ಲ ಮಾಡಿಲ್ಲ, ಸ್ಲಾಟ್ ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟು ನೀವೇನ್ ಮಾಡ್ಕೋಬಹುದು, KA ಮಂಥನ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಹೀಗೆ 2 days ಆಯ್ತು, ಇವತ್ತು ಕೂಡ ಇದೆ. ಸೊ ಗೊತ್ತಿರೋಗಿ 27 ಇವತ್ತು, ನಾಳೆ 28 ರಜೆ ಇದೆ, 29 30 ವರೆಗೂ ಕೂಡ ಇದೆ. ಸೊ ಆ ಪಾರ್ಟಿಸಿಪೇಟ್ ಮಾಡಿ. ಯಾಕೆಂತಂದ್ರೆ ನಿಮ್ಗೆ ಯಾವುದೇ ಒಂದು ಕನ್ಫ್ಯೂಷನ್ ಸದ್ಯಕ್ಕೆ ಹೋಗ್ತದೆ, ಮುಂದೆ ನಿಮ್ ಕೌನ್ಸಿಲಿಂಗ್ ರಿಲೇಟೆಡ್ ಎಲ್ಲಾನು ಕೂಡ ಅಪ್ಡೇಟ್ಸ್ ಇಡ್ತಾ ಇರ್ತೀವಿ, ನಿಮ್ಗೆ ಒಂದು ಐಡಿಯಾ ಸಿಗ್ತದೆ ಅಂತ ಹೇಳ್ತಾ ಇದೀನಿ. ಆಯ್ತಾ? ಸರಿ, ಈಗ ಯಾಕೆ ರಿಸಲ್ಟ್ ಎಲ್ಲಾನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂತಂದ್ರೆ, ನೋಡಿ ಇದರಲ್ಲಿ ಏನ್ ಕೊಟ್ಟವ್ರೆ ಗೊತ್ತಿರುವಾಗೆ ಹಿರಿಯೂರು ಸೆಂಟರ್ ಅಲ್ಲಿ ಏನಾಯ್ತದ ರೀ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಾ ಇದೆ. ಸೊ ಅದ್ರ ತಕ್ಕನಿಗೆ ಏನ್ ಕೊಟ್ಟವ್ರೆ ಗೊತ್ತಿರುವಾಗೆ 1ನೇ ತಾರೀಕು ನಡೀತಾ ಇದೆ, June 1ಕ್ಕೆ. ಆಯ್ತಾ? June 1ಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಾ ಇದೆ. ಸೊ ಅದರ ರೈತಾಗಿ ಹಾಲ್ ಟಿಕೆಟ್ ಕೂಡ ಏನಪ್ಪಾ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ಈ ಹುಡುಗರಿಗೆ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಮುಂದೆ ಏನ್ ನಡೀತದೆ, ಸೊ ಅಂದ್ರೆ ನೋಡಿ ಈ ಹಿಂದೆ ದಿನಾಂಕ 10/5/2026 ನಡೆದ ಕೃಷಿ ಕೋಟದ ಪ್ರಾಯೋಗಿಕ ಪರೀಕ್ಷೆ ಡೌನ್ಲೋಡ್ ಮಾಡಿಕೊಂಡ ಪರೀಕ್ಷಾ ಕೇಂದ್ರದ ಹಾಜರುಪಡಿಸಿದ ಪ್ರವೇಶ ಪತ್ರವನ್ನು ಕಡ್ಡಾಯ ತರಲು ಅಭ್ಯರ್ಥಿ. ಅಂದ್ರೆ ಹಾಲ್ ಟಿಕೆಟ್ ನೋಡಿ ಹೊಸದಾಗಿ ನೀವೇನು ಡೌನ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಈ ಹಿಂದೆ ಏನ್ ನಡೆದಿತ್ತು ಅದನ್ನೇ ಏನ್ ಮಾಡಿಯಪ್ಪ ಅಂದ್ರೆ ಪುನಃ ನೀವೇನ್ ಮಾಡ್ಕೋಬೇಕು, ತರಬೇಕಂತ ಹೇಳ್ತಾ ಇದಾರೆ. ಅಂದ್ರೆ ಇಲ್ಲಿ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೇಕು ಆಫೀಸ್ ಅಂತ ಕೇಳ್ತಿದ್ರೆ ಆ ತರ ಏನಿಲ್ಲ. ಅದಾದ ನಂತರ ಪ್ರಾಯೋಗಿಕ ಪರೀಕ್ಷೆಯ ಕೀ ಉತ್ತರಗಳ ಪ್ರಕಟಣೆ ನೋಡಿ, ಒಂದಕ್ಕೆ ಏನಾದ್ರೂ ನಿಮ್ದು ಎಕ್ಸಾಮ್ ಬರೀತೀರಿ ನೋಡ್ರಿ, ಅವತ್ತು 1ನೇ ತಾರೀಕು ಮಧ್ಯಾಹ್ನ ಏನ್ ಮಾಡ್ತಾರೆ, ಕೀ ಅಂತ ರಿಲೀಸ್ ಮಾಡಿಬಿಡ್ತಾರೆ. ಅಂಡ್ ಪ್ರಾಯೋಗಿಕ ಪರೀಕ್ಷೆಯು ಫಲಿತಾಂಶವನ್ನು ವಿಶ್ವವಿದ್ಯಾಲಯ ಅಂದ್ರೆ ಕೃಷಿ ವಿದ್ಯಾಲಯ ಅಂಡ್ ಬೆಂಗಳೂರು ಮತ್ತು KEಗೆ ಸಲ್ಲಿಸ್ತದ. ಅಂತಂದ್ರೆ ಅವತ್ತು 2ನೇ ತಾರೀಕು ಸಲ್ಲಿಸಿ ಬಿಡ್ತಾರ ತಮ್ಮ ರಿಸಲ್ಟ್ ನ. ಸೊ KEದವ್ರ ಹತ್ರ ಏನಿಲ್ಲ, ಇದ್ರ ಸಲುವಾಗಿ ವೇಟ್ ಮಾಡ್ತಿದ್ರು. ಸೊ ಅಂದ್ರೆ 2ನೇ ತಾರೀಕು ಏನಾದ್ರು ಬಿಫೋರ್ ಆಫ್ಟರ್ನೂನ್ ಏನಾದ್ರು ಅವ್ರು ಕೊಟ್ರೆ ಈವ್ನಿಂಗ್ ಅನ್ನೋಷ್ಟರಲ್ಲಿ ನಿಮ್ಮ ರಿಸಲ್ಟ್ ಬರ್ತದ. 2ನೇ ತಾರೀಕು ಬಿಟ್ರು ಸಹಿತ ಮ್ಯಾಕ್ಸಿಮಮ್ ಏನಪ್ಪಾ ಅಂದ್ರೆ 3-4 ಅಂತ ಏನಾಗ್ತದೆ, ನಿಮ್ಮ ಅನೌನ್ಸ್ಮೆಂಟ್ ಆಗೇ ಬಿಡ್ತದೆ. 2ನೇ ತಾರೀಕು ಅನ್ಕೋರ್ ಆಲ್ಮೋಸ್ಟ್, ಯಾಕಂತಂದ್ರೆ 2ನೇ ತಾರೀಕು ಅವ್ರು ಮಧ್ಯಾಹ್ನದ ಒಳಗಡೆ ಆಲ್ಮೋಸ್ಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಹಂಗಾಗಿ 2ನೇ ತಾರೀಕು ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು. ಇಲ್ಲ ಸ್ವಲ್ಪ ವೇಟ್ ಮಾಡೋಣ, ಸ್ವಲ್ಪ ಎಲ್ಲಾನು ಕೂಡ ನೀಟಾಗಿ ಅನೌನ್ಸ್ಮೆಂಟ್ ಮಾಡೋಣ ಅಂತ KEದವ್ರು ಇತ್ತಂತಾರೆ. ನಿಮ್ಗೆ ಹೇಳುವಾಗೆ 3 ಇಲ್ಲ 4 ರಿಸಲ್ಟ್ ನಿಮ್ಮ KCET ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದೆ. ಸೊ ರ್ಯಾಂಕ್ ಗೊತ್ತಿರುವಾಗ ರಿಸಲ್ಟ್ ಶೀಟ್ ಯಾವ ರೀತಿ ಅಂತ ಇರ್ತಂದ್ರೆ ಕೂಡ ಹೇಳಿದ್ದೆ. ಅಂಡ್ ನಿನ್ನೆ ಒಂದೊಂದು ವಿಡಿಯೋದಲ್ಲಿ ಹೇಳಿದೀನಿ, ಯಾರನ್ನ ನೋಡಿದ್ರು ಗೊತ್ತಿಲ್ಲ. ಅಂದ್ರೆ ಇಂಜಿನಿಯರ್ ಸ್ಟೂಡೆಂಟ್ಗೆ PCM ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿ ನೀಟ್ ಸ್ಟೂಡೆಂಟ್ಗೆ ಯಾವುದೇ ರೀತಿ KCET ಇಲ್ಲ, ಬೋರ್ಡ್ ಇಲ್ಲ, ನೀಟ್ ಓನ್ಲಿ ಸ್ಟೂಡೆಂಟ್ ಅಂತ ನೀಟ್ ಬರ್ದಿರ್ತಕ್ಕಂಥ ಅದ್ರದ್ದು ರ್ಯಾಂಕ್ ಆಲ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಅಂದ್ರೆ ಆಲ್ ಇಂಡಿಯಾದಲ್ಲಿ ಬರ್ತಕ್ಕಂಥ ರ್ಯಾಂಕ್ ಅದನ್ನ ತಗೊಂಡು ಪಾರ್ಟಿಸಿಪೇಟ್ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ. ಅದೇ ರೀತಿ ಕೆಲವೊಂದಿಷ್ಟು ಹುಡುಗರು ಹೇಳಿದೆ ನಾನು. ಅಂದ್ರೆ ಫಾರ್ ಎಕ್ಸಾಂಪಲ್ AHS ಕೋರ್ಸಸ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಓನ್ಲಿ ಥಿಯರಿ ಈ ಬೋರ್ಡ್ ಮಾರ್ಕ್ಸ್ ಅಷ್ಟೇ ಕನ್ಸಿಡರ್ ಮಾಡಿ ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದೇ ರೀತಿ BS ನರ್ಸಿಂಗ್ ಮಾಡೋರಿಗೆ ಯಾವುದೇ ರೀತಿ ಬೋರ್ಡ್ ಮಾರ್ಕ್ಸ್ ಕನ್ಸಿಡರ್ ಮಾಡಲ್ಲ. ಅಂದ್ರೆ 50% ಆತರ ಏನಿರಲ್ಲ. ಓನ್ಲಿ ಏನಪ್ಪಾ ಅಂತಂದ್ರೆ ಫುಲ್ 100% ಏನಂದ್ರೆ KCET ಮಾರ್ಕ್ಸ್ ಎಷ್ಟು ತಗೊಂಡಿರುತ್ತೋ ಅದ್ರ ಮೇಲೆ ರ್ಯಾಂಕ್ ಅನೌನ್ಸ್ಮೆಂಟ್. ಆಯ್ತಾ? ಸೊ ಈ ರೀತಿಯಾಗಿ ಎಲ್ಲ ಏನ್ ನಡೀತದೆ ಅಂತಂದ್ರೆ ನಿಮ್ಮ ರ್ಯಾಂಕ್ ಅನೌನ್ಸ್ಮೆಂಟ್ ನಡೀತದೆ. ನಿನ್ನೆ ಎಲ್ಲಾನು ಕೂಡ ಹೇಳಿದ್ದೀನಿ ಡೀಟೇಲ್ಸ್ ಆಗಿ ಯಾವ ರೀತಿ ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಯಾವ್ದೆಲ್ಲ ಕನ್ಸಿಡರ್ ಮಾಡ್ಕೊಂತಾರೆ, ಅಂಡ್ ಫೀಸ್ ಎಷ್ಟಿರ್ತದೆ, ಯಾವ್ದೆಲ್ಲ ಕೋರ್ಸ್ ಹೆಂಗೆ ನಡೀತದೆ ಅಂತ. ನಿನ್ನೆ KA ಮಂಥನದಲ್ಲಿ ಯಾರೆಲ್ಲ ಪ್ರೋಗ್ರಾಮ್ ಪಾರ್ಟಿಸಿಪೇಟ್ ಮಾಡಿಲ್ಲ ಜಸ್ಟ್ ಪ್ರೀವಿಯಸ್ ಇದೆ ಒಂದು ವಿಡಿಯೋ ನೋಡ್ಕೊಂಬರ್ರಿ, ನಿಮ್ಗೆ ತಿಳಿತದ. ರಿಸಲ್ಟ್ ಅಂತೂ 2ನೇ ತಾರೀಕು ಬಿಟ್ರೆ ಅಂದ್ರೆ June 2ಕ್ಕೆ ಬಿಟ್ರೆ 3-4 ಅಂತ ಫಿಕ್ಸ್, ಇದಂತೂ ತಲೆಯಲ್ಲಿ ಇರಲಿ. ಸೊ ಇದೇ ಇಷ್ಟು ಸದ್ಯಕ್ಕೆ ಇರತಕ್ಕಂಥದ್ದು ಅಪ್ಡೇಟ್ಸ್, ಮತ್ತೇನಿಲ್ಲ. ಸೊ ಏನಾದ್ರು ಅಪ್ಡೇಟ್ಸ್ ಗಳು ಬರ್ತಾ ಇರ್ತವೆ, ಅದನ್ನ ಹೇಳ್ತಾ ಇರ್ತೀನಿ. ಸ್ಲಾಟ್ ಬುಕಿಂಗ್ ಮಾಡ್ಕೊಂಡು ಮೊದಲೇ ಮಾಡಿ ಪಾರ್ಟಿಸಿಪೇಟ್ ಮಾಡ್ರಿ, ಮೊದಲು ಅದನ್ನ ಮಾಡ್ಕೋರಿ. ಆಯ್ತಾ? ಸರಿ, ನಿಮ್ಗೆ ಯಾವ ತರ ವಿಡಿಯೋ ಬೇಕು ಅಂದ್ರೆ ಕಾಲೇಜು ಈಗ ಟಾಪ್ ಕಾಲೇಜಸ್ ಲಿಸ್ಟ್ ಬೇಕಾ ಅಂದ್ರೆ ಎಲ್ಲಾನು ಕೂಡ ಮಾಡ್ತೀವಿ. ಬಟ್ ನಿಮ್ಗೆ ಸದ್ಯಕ್ಕೆ ನೀಡ್ ಏನಿದೆ ಎಲ್ಲಾನು ಕೂಡ ಹೇಳ್ತೀನಿ, ಬೇಡ ಅಂದ್ರೆ ಕೂಡ ಹೇಳ್ತೀವಿ. ಬಟ್ ಸದ್ಯಕ್ಕೆ ನಿಮ್ಗೆ ಯಾವ ಕೋರ್ಸ್ದು ಟಾಪ್ ಕಾಲೇಜಸ್ ಲಿಸ್ಟ್ ಈ ತರ ಏನಾದ್ರು ನಿಮ್ಗೆ ಎಲ್ಲಾನು ಕೂಡ ಇರ್ರಿ, ಎಲ್ಲ ಕನ್ಸಿಡರ್ ಮಾಡ್ಕೊಂಡು ಏನಾದ್ರು ನಿಮ್ಗೆ ಕಮೆಂಟ್ ಅಲ್ಲಿ ಹಾಕ್ತಾರ, ಫೀಸ್ ಎಲ್ಲಾನು ಕೂಡ SNK ಕೋಟ ಈ ತರ ಎಲ್ಲಾನು ಕೂಡ ಇರ್ತಲ್ವಾ, ಅದ್ರ ಬಗ್ಗೆ ಹೇಳ್ತೀನಿ ಅಂತೆ. ಸೊ ಕಮೆಂಟ್ ಅಲ್ಲಿ ಹಾಕ್ರಿ. ಬಾಯ್.